ಬ್ಯೂಟಿಫುಲ್ ವ್ಯೂ ಅಂತ ಹೇಳಿದ್ರೆ ಉಂಟಲ್ಲ, ಈಗ ಮದುವೆ ಆದ್ಮೇಲೆ ಒಂದೇ ಹಾಟ್ ನಮ್ಮಿಬ್ರಿಗೂ. ನೋಡಿ ಎಲ್ಲ ಸೂರ್ಯ ದೇವನಿಗೆ ನಮೋ ನಮಃ ಹೇಳ್ತಿದ್ದಾರೆ. ಇದು ಫಸ್ಟ್ ಅಮ್ಮಿನಾ ಪನ್ನೀರ್ ಬಿರಿಯಾನಿ ಬ್ಲಾಕ್ಸ್ ಉಂಟಲ್ಲ ಅದು ಯಾರು ಮಾಡಿದ್ರು? ಬೆಸ್ಟ್ ಕುಕುಂಬರ್ So far. ಕಾಮತ್ ಪೆಟ್ರಸ್ಗೆ ಹೋದಾಗ ನ್ಯೂ ಇಯರ್ ಚಾಲೆಂಜ್ ಸಿಕ್ತಾ? ರಮೇಶ್ ಅಣ್ಣ ಸ್ಪೆಷಲ್ ಚುರುಮುರಿ. ಯಾರಾದ್ರೂ 2:30 ರಾತ್ರಿ ಕೇಳಿದ ತಕ್ಷಣ ಮಾಡಿ ಕೊಡ್ತಾರ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಏನಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು 2025 ಇದು ಲಾಸ್ಟ್ ಡೇ. ಡಿಸೆಂಬರ್ 31 ನಮ್ಗೆ ಇವತ್ತು. ಹೌದು. ಸೊ ಈ ಸತಿ ನ್ಯೂ ಇಯರ್ ನಮ್ಗೊಂಚೂರು ಸ್ಪೆಷಲ್. ಯಾಕಂದ್ರೆ ಈ ಸತಿ 2026 ಅನ್ನ ವೆಲ್ಕಮ್ ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಸೊ ಫ್ಯಾಮಿಲಿ ಅಂತ ಹೇಳುವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಆಶ್ಚರ್ಯ ಆಗ್ಬೋದು, ಯಾರಿದು ಫ್ಯಾಮಿಲಿ ಇಂಡಿಯಾದಿಂದ ಬಂದಿದಾರ ಅಂತ. ಕರೆಕ್ಟ್. ಬಟ್ ಅದಲ್ಲ ವಿಷಯ, ಅದು ಸಸ್ಪೆನ್ಸೇ. ನಾನು ಅವ್ರಿಗೆ ಹೇಳಿಕ್ ಬಿಡುದಿಲ್ಲ, ಅದು ಸಸ್ಪೆನ್ಸೇ. ನೀವೇ ವಿಡಿಯೋ ನೋಡಿ ಓ ಇವ್ರ ಫ್ಯಾಮಿಲಿ ಅಲ್ಲ ಅಂತ ನೀವೇ ಹೇಳ್ಬೇಕು. ಸೊ ಇವತ್ತೆಂತ ಡಿಸೈಡ್ ಮಾಡಿದ್ ಹೇಳಿ, ಇವತ್ತು ಇಡೀ ದಿನ ನಾವು ಹೇಗೆ ಗಮ್ಮತ್ ಮಾಡ್ತೇವೆ. ತಿಂಡಿ ಆಯ್ತು, ತಿಂಡಿ ಆದ್ಮೇಲೆ ಈಗ ಊಟದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಎಂತೆಲ್ಲ ಆಗ್ತದೆ ಇಡೀ ದಿನ, ಎಂತೆಲ್ಲ ಗೇಮ್ಸ್ ಆಡ್ತೇವೆ, ಹೊರಗೆ ಹೋಗ್ತೇವಾ, ಹಾಗಾದ್ರೆ 2026 ಅನ್ನು ಹೇಗೆ ವೆಲ್ಕಮ್ ಮಾಡ್ತೇವೆ, ಇದನ್ನೆಲ್ಲ ನೀವು ನಮ್ಮೊಟ್ಟಿಗೆ ಕುತ್ಕೊಂಡು ನೋಡ್ಬೇಕು. ವಿಡಿಯೋ ಎಂಡ್ ತನಕ ನೋಡಿ ಅಂಡ್ ಕಾಮೆಂಟ್ ಮಾಡಿ ವಿಡಿಯೋ ಎಂಡ್ ಅಲ್ಲಿ ಹೇಗಿತ್ತು ನಮ್ಮ ವಿಡಿಯೋ ಅಂತ ಹೇಳಿ. ಸೊ ಈಗ ತಡ ಮಾಡದೆ ನಮ್ಮ ಅಡಿಗೆ ಜರ್ನಿಯನ್ನು ಶುರು ಮಾಡುವ. ಈಗ ಫಸ್ಟ್ ಲೆಟ್ಸ್ ಗೋ, ಬನ್ನಿ. ಸೊ ಎಲ್ಲರ ಮನೇಲಿ ಅಡಿಗೆ ಸ್ಟಾರ್ಟ್ ಆಯ್ತು ಅಂತ ಹೇಗೆ ಗೊತ್ತಾಗೋದು ಹೇಳಿದ್ರೆ, ಫಸ್ಟ್ ಅನ್ನಕ್ಕೆ ಅಕ್ಕಿ ಹಾಕ್ತಾರೆ. ಸೊ ನಮ್ಮನೆ ಏನು ಹೊಸ್ತಲ್ಲ, ನಮ್ಮನೆ ಏನು ಸ್ಪೆಷಲ್ ಅಲ್ಲ. ಸೊ ನಮ್ಮನೆಯಿಂದ ಈಗ ಸ್ಟಾರ್ಟ್ ಮಾಡಿದ್ದು ಈಗ ಅನ್ನಕ್ಕೆ ಅಕ್ಕಿ ಹಾಕಿದ್ರಿಂದ. ಆದ್ರೆ ಇದು ಅಂತಿಂತ ಅನ್ನ ಅಲ್ಲ, ಸ್ಪೆಷಲ್ ಅನ್ನ. ಆದ್ರೆ ಎಂತ ಅಡಿಗೆ ಮಾಡ್ತಾ ಇದ್ದೆ ಅಂತ ಈಗ ಹೇಳುದಿಲ್ಲ, ಲಾಸ್ಟಿಗೆ ನೀವೇ ನೋಡ್ಬೇಕು. ನಾನು ಹೇಳ್ತೇನೆ ಬಿರಿಯಾನಿ. ಹೌದು. ಈಗ ನಮ್ಮನೆಗೆ ಬಂದಿದ್ದಾರೆ ಹೊಸ ಗೆಸ್ಟ್. ಇದು ಯಾರು ಅಲ್ಲ, ನನ್ನ ಕಸಿನ್ ತಂಗಿ ಅಮಿತಾ. ಪಾಪ ಅವಳು ಬಂದವಳಿಗೆ ಇಷ್ಟು ದಿನ ಕೆಲಸ ಮಾಡಬೇಡ 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 ಅಂತ ಹೇಳ್ತಿದ್ದೆ. ಇವತ್ತು ಎಲ್ಲ ಕೆಲಸ ಕೊಟ್ಟು ಈಗ ಕೊಂಡಲ್ಲೆಲ್ಲ ನೀರು ತರಿಸ್ತಾ ಇದ್ದೇನೆ. ಹೇಗೆ ಅನ್ಸ್ತಾ ಉಂಟು ಅಮಿತಾ? ಬಂದು ಹತ್ತು ಹೋಗ್ತಾ ಇದ್ದೇನೆ ನೋಡಿ. ಫ್ಯಾಮಿಲಿ ಅಂದ್ರೆ ಇವರೇ. ಕೆಲಸ ಮಾಡ್ತಿದ್ದಾರೆ. ಹೌದು, ಬಾಬಾ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಅವರನ್ನು ಇಂಟ್ರೊಡ್ಯೂಸ್ ಮಾಡುವ. ಹೌದು, ಫಸ್ಟ್ ಈಗ ತಂಗಿಯನ್ನು ಇಂಟ್ರೊಡ್ಯೂಸ್ ಮಾಡಿ. ಹೌದು. ಆಗ್ತದೆ. ಆ ಟೂಲ್ ಒಂದು ಇದ್ದದ್ದು ಒಳ್ಳೇದಾಯ್ತಲ್ಲ, ಅದು ನಿಜ ಈಸಿ ಆಗ್ತದೆ. ಹೌದು. ಎಕ್ಸ್ಪೆಕ್ಟೇಷನ್ ಅಂತ ನ್ಯೂ ಇಯರ್ ಅಕ್ಕನಿಂದ? ಅಕ್ಕನ ಅಡ್ಗೆ ಒಂದ್ ವಾರ ನೋಡ್ದೆ, ಸೂಪರ್ ಆಗಿ ಮಾಡ್ತಾ ಇದ್ದಾಳೆ. ಯವ್ವಾ. So, ಈಗ ಕಾಯ್ತಾ ಇದ್ದೇನೆ ಇದು ಸಹ. ಇದೆಲ್ಲ ಸುಮ್ನೆ ಡವ್, ಇದಕ್ಕೆಲ್ಲ ಹೋಗ್ಬೇಡಿ. ನಿಜ ನಿಜ. ಇಲ್ಲಿ ನೋಡಿ, ನನ್ನ ತಂಗಿ ಇದು ಈರುಳ್ಳಿ ಕಟ್ ಮಾಡಿದೆ ಹೇಳಿ ಕಣ್ಣಲ್ಲಿ ಅಂದ್ರೆ ಅಕ್ಕ ತಂಗಿ ಕಣ್ಣಲ್ಲಿ ನೀರ್ ಹಾಕ್ತಿದ್ದೆ. ನಾನೊಬ್ಳೆ ಯಾಕೆ ಕಣ್ಣೀರ್ ಹಾಕ್ಬೇಕು, ಎಲ್ಲರಿಗೂ ಕಣ್ಣೀರ್ ಹಾಕ್ತೆ ಹೇಳಿ ಅಕ್ಕನ ಕಣ್ಣಲ್ಲೂ ಹೇಳಿ. ನೋಡ ಸೊ ಹಾಗಿದೊಂದು ನನ್ನ ತಂಗಿ. ಎಂತ ಹೇಳ್ತಾ ಇದ್ದೆ ಅಂದ್ರೆ, ಇವತ್ ಅಡ್ಗೆ ಒಳ್ಳೇದಾಯ್ತಂದ್ರೆ ಹೌದು, ಎಲ್ಲ ಕ್ರೆಡಿಟ್ ನನ್ಗೆ ಮತ್ತೆ ಭಾವನಿಗೆ. ಯಾಕಂದ್ರೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿದ್ ನಾನು, ಪನ್ನೀರ್ ಕಟ್ ಮಾಡಿದ್ದು ಭಾವ. ಎರಡು ಕೂಡ ಮೇನ್ ಇಂಗ್ರೀಡಿಯೆಂಟ್ಸ್, ಅದ್ರಿಂದ ರುಚಿ ಬರುತ್ತೆ. ಇರ್ಲಿ ಬಿಡ, ಇರ್ಲಿ. ನಿಮ್ಗೆ ಈ ಸತಿ ನಿಮ್ಗೆ ಅನ್ನ ಮಾಡ್ತೇನೆ. ಫಸ್ಟ್ ಕೆಲಸ ಯಾವತ್ತು ಅನ್ನ ಮಾಡುದು. ಅನ್ನ ಮಕ್ಕಳ ಮಾಡ್ತಾರೆ, ನೀರಿಟ್ರೆ ಅನ್ನ ಹಾಕಿ ತೊಳೆದು ಹಾಕಿದ್ರೆ ಮುಗೀತು ಅಷ್ಟೇ. ಬಟ್ ಇದೆಲ್ಲ ಟ್ಯಾಲೆಂಟ್ ಅಲ್ಲಿ ನೋಡಿ, ನಾನು ಕಟ್ ಮಾಡಿದೆ, ಎಷ್ಟು ಕ್ಯೂಬ್ಸ್ ಹೇಗೆ ಕಟ್ ಮಾಡಿದ್ದೇನೆ, ಟ್ಯಾಲೆಂಟ್. ಅಂದ್ರೆ ನೀವಿನ್ನ ನೆಕ್ಸ್ಟ್ ಹೋಗ್ಬೋದು ಆಚೆ ಬಿಹಾರ್ ಸೈಡ್ ಎಲ್ಲ. ಬಿಹಾರ್ ಸೈಡ್ ಆಚೆ ಬದಿ ಎಲ್ಲ ಪನ್ನೀರ್ ತಿನ್ನೋದು ಜಾಸ್ತಿ ಅಲ್ಲ, ನೀವೊಂದು ಅಂಗಡಿ ಇಡ್ಬೋದು. ಆದ್ಮೇಲೆ ಎಷ್ಟು ಚಂದ ಕೊಚ್ಚಿಟ್ಟಿದ್ದಾರೆ ನೋಡಿ ಈರುಳ್ಳಿ. ಹೌದು, ಟ್ಯಾಲೆಂಟ್ ಇಲ್ಲಿ ಉಂಟು. ಅದು ಕೈಯಲ್ಲ, ಅದು ಮಿಷಿನ್. ಇದು ಹೀಗೆ ಎಂತ ಹೇಳುದು, ಅದಕ್ಕೆ ಆರ್ಟ್ ವರ್ಸಸ್ ಆರ್ಟಿಸ್ಟ್. ಮತ್ತೆ ಇಲ್ಲಿ ಪನ್ನೀರ್, ಇದು ಆರ್ಟ್. ಇಲ್ಲಿ ಆರ್ಟಿಸ್ಟ್ ಬೇಕಾದ್ರೆ ಹೀಗೆ ನೋಡ್ಬೇಕಾಗ್ತದೆ ನೀವು. ನಾನು ಆರ್ಟಿಸ್ಟ್. ಅಲ್ಲಿ ನೋಡಿ, ಚಂದ ಮಾಡಿ ಹುರಿದಿದ್ದಾರೆ. ಈಗ ಹಾಕ್ತಾ ಇದ್ದಾರೆ. ಎಂತ ಚೈನೀಸ್ ಅಂಗಡಿಯಲ್ಲಿ ಕೆಲ್ಸಕ್ಕಿದ್ರ ಅಲ್ಲಿ? ಏನಿಲ್ಲ, ಬಟ್ ಸುಮಾರು ಒಂದೇ ಇದ್ರಲ್ಲಿ ಹುರಿದ ನೋಡಿ, ಎರಡರಲ್ಲಿ ಇಟ್ಟಿದ್ದಕ್ಕೆ ಬೇಗ ಆಯ್ತು. ಇಲ್ಲೊಂದು ಆಗ್ತಾ ಉಂಟು. ಲೈಫ್ ಅಲ್ಲಿ ಇಷ್ಟು ಡೆಡಿಕೇಶನ್ ಯಾವ್ದಕ್ಕೂ ಮಾಡಿಲ್ಲ ಅಂತ. ನೋಡಿ, ಕುಕಿಂಗ್ ವ್ಲಾಗ್ ಮಾಡುವಾಗ ಸಹ
ಇಷ್ಟು ಡೆಡಿಕೇಶನ್ ಡೆಡಿಕೇಶನ್ ಮಾಡಲಿಲ್ಲ ಆಗ್ಬೋದು. ನಮ್ಗೆ ಹೊಸ ಎಂಟ್ರಿ ಈಗ ಭಾವನ್ ತೋರ್ಸ. ಭಾವ ಹಾಯ್. ಭಾವ ನಮ್ಗೆ ಮೇಲಿಂದ ಮೇಲ್ ಮಾರಲ್ ಸಪೋರ್ಟ್ ಮಾತ್ರ ಕೊಡ್ತಿದ್ದಾರೆ ಈಗ ಸದ್ಯಕ್ಕೆ, ಅಲ್ಲ ಭಾವ? ಹೌದು, ಅವ್ರ ಪಾಪ ಕೆಲಸ ಸಹ ಮಾಡ್ತಿದ್ದಾರೆ. ಹಾಗಾಗಿ ಮತ್ತೆ ಸ್ವಲ್ಪ ಯೂಟ್ಯೂಬ್ ನೋಡು. ಯಾವ್ದುಂಟ? ಯೂಟ್ಯೂಬ್ ನೋಡು. ಹಾ ಕರೆಕ್ಟ್. ಅತ್ತ ಕೆಲಸಕ್ಕೋಸ್ಕರ ಯೂಟ್ಯೂಬ್ ನೋಡುದು. ಫೈನಲಿ ಈಗ ಊಟ ಎಲ್ಲ ರೆಡಿ ಆಗಿದೆ. ಈಗ ಫಸ್ಟ್ ಐಟಮ್ ಚಿಕನ್ ಗೀ ರೋಸ್ಟ್. ಅದು ಕೈಟಿದ್ ರೋಸ್ಟ್ ಅಂತಾನು ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ಯಾಕಂದ್ರೆ ಸೈಡಿಗೆ ಅದ ಕೈ ರುಚಿ ಇರ್ಬೋದು, ನೋಡ್ಲಿಕ್ಕೆ ಮಾತ್ರ ಹಾಗೆ. ನೋಡುವ. ಇದೀಗ ಎಗ್ ಗೀ ರೋಸ್ಟ್ ಕಡೆ. ಇದೀಗ ಪನ್ನೀರ್ ಬಿರಿಯಾನಿ. ನಂಗೆ ಚಿಕನ್ ಬಿರಿಯಾನಿ ಬರ್ತಾ ಉಂಟು. ಪನ್ನೀರ್ ಟಿಕ್ಕಾ ಬಿರಿಯಾನಿ. ಸೊ ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ನಮ್ದಲ್ಲಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಕುತ್ಕೊಂಡಿದ್ದಾರೆ. ನಮ್ಗೆ ಹೊಸ ಎಂಟ್ರಿ ಅವ್ರಿಗೆ ತೋರಿಸಿ. ಸೊ ಅವ್ರ ಹತ್ರ ಕೇಳ್ಬೇಕು ಟೇಸ್ಟ್. ಅವರೇ ಈಗ ನಮ್ಗೆ ಹಾಯ್ ಮಾಡಿ. ನನ್ ಗಂಡ ಒಂದು ಜಲ್ಜೀರಾ ಮಾಡಿ ಕೊಟ್ಟಿದ್ದಾರೆ. ಈಗ ನನ್ನ ತಂಗಿಯೇ ಎಕ್ಸ್ಪೆರಿಮೆಂಟ್. ಇಲ್ಲ ಒಳ್ಳೆ ಉಂಟು, ಸತ್ಯ ಒಳ್ಳೆ ಉಂಟು. ಡಗ್ 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 ಒಳ್ಳೆ ಉಂಟಲ್ಲ? ಒಳ್ಳೆ ಆಗಿದೆ. ಸತ್ಯ. ಒಳ್ಳೆ ಆಗಿದೆ, ಒಳ್ಳೆ ಆಗಿದೆ. ಹಾ ಸೂಪರ್ ಭಾವ. ಒಂದು ಗಲ್ಪ್ ಬರ್ಲಿ. ಆಕ್ಚುಲಿ ಒಳ್ಳೆ ಆಗಿದೆ ಅಲ್ಲ? ಮತ್ತೆ ಕಮ್ಮ ನೀವು ಕುಡೀರಿ ಈಗ. ಟೇಸ್ಟ್ ಮಾಡಿ. ಸತ್ಯ. ಬಾ ಬಾ ನೋಡಿ. ಟೇಸ್ಟ್ ಮಾಡಿ. ನೀವು ಅದೇ ಹೇಳುವಾಗ ಡೌಟ್ ಆಗ್ತಾ ಉಂಟು. ಬಾ ಕಮಾನ್. ಒಳ್ಳೆ ಆಗ್ತದಲ್ಲ? ಒಂಥರ ಅದಂತ ಸರಿಟಾ? ಒಳ್ಳೆ ಆಗ್ತದಲ್ಲ? ಅಡ್ಡಿಲ್ಲ. ಹಾಗಾದ್ರೆ ಪಾಸ್ ಪಾಸ್. ಇವರಿಗೆ ಭರಣಿಗೆ ಫ್ಲಾಪ್ ಜಯವಾಗಲಿ. ಆಗಿಲ್ಲ. ಭರಣಿಗೆ ಇದು ಜಯವಾಗಲಿ. ಇದು ಉಂಟಲ್ಲ, ಟಾಫಿ ಉಂಟಲ್ಲ, ಹಾರ್ಡ್ ಕ್ಯಾಂಡಿ, ಅದಕ್ಕಿಂತ ರಾಜ್ಮಲ. ಅದೇ ಇದು ಪಲ್ಸ ಪಲ್ಸ. ಹಾಗೆ ಆಗ್ತದೆ. ಹೌದು, ಸೊಪ್ಪು ಒಳ್ಳೆ ಆಗ್ತದಲ್ಲ? ಪಾಸ್ ಅಲ್ಲ? ಪಾಸ್. ಭರಣಿಗೆ ಥ್ಯಾಂಕ್ ಯು ಹೇಳು ನೆಕ್ಸ್ಟ್ ಟೈಮ್ ಸಿಕ್ಕಿಲ್ಲ. ಥ್ಯಾಂಕ್ ಯು ಬಾರಣ್ಣ ಅವರೇ. ಸೊ ಈಗ ಫೈನಲಿ ಈಗ ಊಟಕ್ಕೆ ಕೂತಿದ್ದೇವೆ. ನೋಡಿ ಹೀಗೆ ಕಾಣ್ತಾ ಉಂಟು. ಇದು ನನ್ನ ಪ್ಲೇಟ್ ಚಂದ ಇಲ್ಲ. ಇದು ಚಂದ ಉಂಟು ಪ್ಲೇಟ್. ನೋಡಿ ನಾವೆಲ್ಲ ಈಗ ನೆಲದ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ದೇವೆ ಊಟವನ್ನು. ಆಯ್ತು, ಒಬ್ಬೊಬ್ರು ಯಾರು ಫಸ್ಟ್? ಅಲ್ಲಿ ಅಲ್ಲಿ ಚೇಂಜ್ ಅವರು. ನಾನು ತಿಂದು ಸಾಕಾಗಿದೆ, ಬೇರೆ ತಿಂತೇನೆ. ಆಯ್ತು, ಫಸ್ಟ್ ಸಂದೀಪ್ ಅಣ್ಣ. ಸೂಪರ್. ನನಗೂ ಗೊತ್ತಿರ್ತವ್ರು ಅದೇ ಹೇಳ್ತಾರಂತ. ಆಯ್ತು, ಯಾವ್ದು ಒಳ್ಳೆ ಉಂಟು? ಅದೇ ಎರಡರಲ್ಲಿ ಎರಡು ಕಾಂಬಿನೇಷನ್ ಒಟ್ಟಿಗೆ ತಿನ್ನಕ್ ಚೆನ್ನಾಗಿದೆ. ಅವ್ರು ಯಾವ್ದು ಬಿಟ್ಕೊಡುದಿಲ್ಲ. ಮಿಕ್ಸ್ ಮಾಡಿ ತಿಂದಿದ್ದು ಒಳ್ಳೆ ಉಂಟು. ನಂಗೆ ಪನ್ನೀರ್ ಸೂಪರ್ ಆಗಿದೆ. ಅದು ಪನ್ನೀರ್ ಬಿರಿಯಾನಿ ಬ್ಲಾಕ್ಸ್ ಉಂಟಲ್ಲ, ಅದು ಇವ್ರೆ ಒಳ್ಳೆ ಫ್ಲಫಿ ಆಗಿ ಒಂಥರ ಸೂಪರ್ ಆಗಿದೆ. ಥ್ಯಾಂಕ್ ಯು. ಆಯ್ತು, ಅದ್ ನಿಮ್ಗೆ ಕ್ರೆಡಿಟ್. ಬೆಸ್ಟ್ ಕುಕ್ಕುಂಬರ್. ನಿಮ್ಗೆ ಇಡೀ ಕೆನಡಾ ಅಲ್ಲೇ ಇಂಡಿಯಾ ಎಲ್ಲೂ ಸಿಕ್ಲಿಕ್ಕೆ ಇಲ್ವೇನೋ ಹೇಳಿ. ಸ್ಟಾರ್ ಶೇಪ್ಡ್ ಕ್ಯೂಕಂಬರ್. ನೀವೆಲ್ಲ ಸ್ಟಾರ್ ಫ್ರೂಟ್ ಕೇಳ್ತೀರಿ, ಆದ್ರೆ ಸ್ಟಾರ್ ಕುಕ್ಕುಂಬರ್ ಕೇಳಿದೀರಾ? ಅದ್ ನನ್ ತಂಗಿ ಸ್ಪೆಷಾಲಿಟಿ. ತುಂಬಾ ಒಳ್ಳೆ ಆಗಿದೆ ಇದು. ತುಂಬಾ ಕ್ರಿಸ್ಪಿ ಉಂಟಲ್ಲ? ಕ್ರಿಸ್ಪಿ ಉಂಟು. ನಂಗೆ ನಾನು ಸ್ಪೆಷಲ್ ಅಲ್ಲ, ಹಾಗೆ ನಂಗೆ ಕ್ರಿಸ್ಮಸ್ ಟ್ರೀ ಸಹ ಬಂದಿದೆ. ಅಲ್ಲ ಇದು ನಮ್ದು ಚಕ್ರ. ಇದು ಸ್ಟಾರ್ ಮಾಡ್ಲಿಕ್ಕೆ ಹೋಗಿದ ಒಟ್ಟಿಗೆ ಇಟ್ಟು ಕಟ್ ಮಾಡಿ. ಇದು ಅಶೋಕ ಚಕ್ರ ಆಗಿದೆ ಅದು. ಅಮಿತಾ ಹೇಗೆ ಉಂಟು ಊಟ? ಪನ್ನೀರ್ ಸಖತ್ತಾಗಿದೆ. ಬಿರಿಯಾನಿ. ಥ್ಯಾಂಕ್ ಯು. ಯಾಕಂದ್ರೆ ಅರ್ಧಕ್ಕರ್ಧ ಪನ್ನೀರ್ ನಾನೇ ಖಾಲಿ ಮಾಡಿದೆ ಮುಂಚೆ. ಅಂಡ್ ಬಿರಿಯಾನಿಗೆ ಅಂತ ಎರಡು ಮಾತಿಲ್ಲ. ಸೂಪರ್. ಥ್ಯಾಂಕ್ ಯು. ಒಳ್ಳೆ ಆಗಿದಲ್ಲ? ಸೂಪರ್ ಉಂಟು ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾಸ್ಟರ್ ಶೆಫ್ ನಾವಿಬ್ರು ಅವ್ರಿಗೆ ಎಂತ ಹೇಳ್ತಾರೆ ಆಕ್ಚುಲಿ, ಎಂತದು ವರ್ಡ್? ಸೂ ಶೆಫ್. ನಾವಿಬ್ಬರು ಮತ್ತೆ ಇದು ನನ್ನ ಸ್ಪೆಷಲ್, ನಾನ್ ಮಾಡಿದ್ದು. ಎಂತ ಇದು ಜಲ್ಜೀರಾ ಸೋಡಾ. ಎಲ್ಲದಕ್ಕೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಕರೆಕ್ಟ್. ನಿಮ್ಗೆ ರೆಸಿಪಿ ಬೇಕಾದ್ರೆ ಕಾಮೆಂಟ್ ಮಾಡಿ, ನಾವು ನಿಮ್ಗೆ ಎಸ್ಪೆಷಲಿ ಜಲ್ಜೀರಾ ಸೋಡಾ. ಅದೇ ಅದ್ರದ್ದೇ. ಮಧ್ಯಾಹ್ನದೊಂದು ಭರ್ಜರಿ ಊಟ ಆದ್ಮೇಲೆ ನಾವೀಗ ಮೆಲ್ಲ ನಡ್ಕೊಂಡು ಬಂದಿದ್ದೇವೆ. ಜಾಗದ ಹೆಸರೆಂತ? ಮಡ್ಬೇಗ್ ಬಂದಿದ್ದೇವೆ. ಮಡ್ಬೆ. ಎಷ್ಟು ಬ್ಯೂಟಿಫುಲ್ ವ್ಯೂ ಅಂತ ಹೇಳಿದ್ರೆ ಉಂಟಲ್ಲ, ವಾಪಸ್ ಊರಿಗೆ ಹೋದಾಗೆ ಆಗ್ತದೆ. ನೋಡಿ ನಾನು ನಿಮ್ಗೆ ತೋರಿಸ್ತೇನೆ.
Oh, it's frozen. Water is frozen. ಒಳ್ಳೆ ಉಂಟಲ್ಲ ಒಳ್ಳೆ ಉಂಟು ಪ್ಲೇಸ್. ಈವ್ನಿಂಗ್ ವಾಕಿಗೆಲ್ಲ ಬೆಸ್ಟ್ ಪ್ಲೇಸ್. ಅಲ್ಲಿ ಅಲ್ಲಿ ಇದುಂಟು ರೈಲ್ವೆ ಟ್ರ್ಯಾಕ್. ಸೇತುವೆಯಿಂದ ಸೀದಾ ಹೋದ್ರೆ ಅದು US ಗೆ ಸಿಯಾಟಲ್ಗೆ ಹೋಗುದು. ಅದು ರೈಲ್ವೆ ಟ್ರ್ಯಾಕ್, ಅದು US ಗೆ ಹೋಗ್ಲಿಕ್ಕೆ. ಹೌದು ಟ್ರೈನಲ್ಲಿ ಹೋಗ್ಲಿಕ್ಕಿದ್ರೆ US ಅಲ್ಲಿ ಅದೇ ದಾರಿ. ಹೌದು. ನ್ಯೂ ಇಯರ್ ಸ್ಟಾರ್ಟ್ ಆಗೋ ಮೊದಲು ನ್ಯೂ ಇಯರ್ ಕಿಂತ ಒಂದು ಗ್ರೇಟ್ ಎಸ್ಕೇಪ್ ನಮಗೆ ಈ ವರ್ಷದ ಲಾಸ್ಟ್ ಸನ್ಸೆಟ್ ನಾವು ನೋಡಿದ್ದು ಅಲ್ವಾ? ಅಂಡ್ ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ. ತುಂಬಾ ಬ್ಯೂಟಿಫುಲ್. ಸೊ 2026 ಒಳ್ಳೇದಾಗ್ಲಿ ಎಲ್ಲರಿಗೂ. ಎಲ್ಲರಿಗೂ ಈ ಒಳ್ಳೇದಾಗ್ಲಿ. ಬ್ಯೂಟಿಫುಲ್ನೆಸ್ 2026 ಅಲ್ಲೂ ಎಲ್ರಿಗೂ ಸಿಗ್ಲಿ ಆಗ್ಲಿ, ಎಲ್ಲರಿಗೂ ಸಿಕ್ಲಿ ಅಷ್ಟೇ. ನಮ್ದು ಆಕ್ಚುಲಿ ಇವತ್ತು ಲಕ್ಕಿ ಡೇ ಅಲ್ಲ. ಲಕ್ಕಿ ಡೇ. ಸೂರ್ಯದೇವ ನಮಗೋಸ್ಕರ ಇವತ್ತು ಹೊರಗೆ ಬಂದ. ಈ ವಿಂಟರ್ ಅಲ್ಲಿ, ಈ ಚಳಿಯಲ್ಲಿ, ಈ 4 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬ್ಯೂಟಿಫುಲ್ ಸೂರ್ಯ ಕಾಣ್ಬೇಕಂದ್ರೆ ನೀವು ಪುಣ್ಯವಂತರೇ ಆಗಿರ್ಬೇಕು. ಹೌದು. ಈ ಕೆನಡಲ್ಲಿ ಇದ್ಕೊಂಡು ಈ ಚಳಿ ಪ್ರದೇಶ ಅಂಡ್ ವ್ಯಾನ್ಕೋವರ್ ಇದ್ದದಕ್ಕೆ ಸಹ ಅದು ಒಂಥರ ಲಕ್ ಅಂತ ಹೇಳ್ಬೇಕು. ಹೌದು ಹೌದು ಹೌದು. ಸೊ ಇವತ್ತು ರೇನ್ ಕೋವರ್ ನಮಗೋಸ್ಕರ ಸನ್ ಕೋವರ್ ಆಗಿ ಕನ್ವರ್ಟ್ ಆಗಿದೆ. ಎಲ್ರು ಕೈ ಮುಗಿರಿ ಅಲ್ಲಿ ಸೂರ್ಯದೇವನಿಗೆ. ಯಾರು ಗೆನ್ಪುದೇ ಇಲ್ಲವ ನೋಡಿ, ಎಲ್ಲ ಸೂರ್ಯದೇವನಿಗೆ ನಮೋ ನಮಃ ಹೇಳ್ತಿದ್ದಾರೆ. 2025 ಇಯರಿಗೆ ಇನ್ನು ಏನಿದ್ರು ನಮ್ಗೆ ಸಿಗುದು 2026ಗೆ ಸೂರ್ಯದೇವ. ಥ್ಯಾಂಕ್ ಯು ಫಾರ್ ದ ಬೆಸ್ಟ್ 2025. ಬಾವಂಗ್ ಒಳ್ಳೇದ್ ಮಾಡ್ದೇವ್ರೆ. ಮನ್ಸಲ್ಲಿ ಈಗ ಬೇರೆ ಇತ್ತು, ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಮರ ಗಿಡ ಎಲ್ಲ ಯಾಕೆ ಮರ ಗಿಡ ಇಲ್ಲ ಅಲ್ಲಿ, ಈಗ ಚಳಿ ಅಲ್ಲ ಅದಕ್ಕೆ. ನಿಬ್ಬ ನಿಬ್ಬಿ. ನಿಬ್ಬ ನಿಬ್ಬಿ. ಇದು ನಿಬ್ಬಿ, ನಿಬ್ಬ ಇಲ್ಲ, ನಿಬ್ಬಿ ಮಾತ್ರ. ಅವರಲ್ಲ, ನಿಬ್ಬಿ ಮಾತ್ರ. ಅಮಿತಾ ಕಾರ್. ಆಹಾ, ಒಂದ್ ಹಾಟ್ ನಿಂದು ಒಂದ್ ಹಾಟ್ ಅವ್ರದ. ವಾವ್. ಈಗ ಮದುವೆ ಆದ್ಮೇಲೆ ಒಂದೇ ಹಾಟ್ ನಮ್ಮಿಬ್ರಿಗೂ. ಅಯ್ಯೋ ನನ್ಗೆ ಈ ದುನಿಯಾದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಕರ್ಕೊಂಡೋಗಿ ನನ್ನ. 1:3 ಮೆಜರ್ಮೆಂಟ್ ಅಲ್ಲಿ ಅಮಿತಾ ಅವರು ಹೇಳಿಕೊಟ್ಟ ಒಂದೊಟ್ಟ ಹಾಲಿಗೆ ಹೇಳಿಕ್ಕಿಲ್ವಾ, ಬಟ್ ಬೆಸ್ಟ್ ಆಗ್ತಂತೆ ಈ ಟೀ. ಅಮಿತಾನವ್ರದ್ದು ರೆಸಿಪಿ. ಫಸ್ಟ್ 3 ಗ್ಲಾಸ್ ಹಾಲಿಟ್ರೆ 1 ಗ್ಲಾಸ್ ನೀರು, ಜನಕ್ಕೆ ತಕ್ಕಷ್ಟೇ ಚಾ ಹುಡಿ ಹಾಕಿ ಕುದಿ ಬರ್ಸ್ಬೇಕು, ಸಕ್ಕರೆ ಹಾಕಿ. ನಮ್ಗಿದೆಲ್ಲ ನಾಲೆಜ್ ಇಲ್ಲ ಈ ಚಾ ಇದು. ನಾವು ಡಾಲಿ ಚಾಯ್ ವಾಲ ಬಿಟ್ರೆ ಕುದಿತಾ ಇರಿ. ಶುಂಠಿ ಹಾಕುವ. ನಾವು ಡಾಲಿ ಚಾಯ್ ವಾಲ ಬಿಟ್ರೆ ನೆಕ್ಸ್ಟ್ ಅಮಿತಾ ಚಾಯ್ ವಾಲದವರಿಂದ ಇನ್ಫ್ಲೂಯೆನ್ಸ್ ಆಗಿದೆ ಈಗ. ಚಾಟ್ ಸ್ಟ್ರೀಟ್ ಸುರೇಶ್ ಅಣ್ಣ ಬಂದಿದ್ದಾರೆ. ಸುರೇಶ್ ಅಣ್ಣ, ನಿಮ್ಮ ಅಂಗಡಿಯಲ್ಲಿ ಏನೇನಿದೆ? ನಮ್ಮ ಅಂಗಡಿಯಲ್ಲಿ ನೋಡು ಸ್ಪೆಷಲ್ ಎಂತ ಗೊತ್ತುಂಟಾ? ಊರಿದು ಪಾರ್ಲೇಜಿ. G for ಗಣೇಶ್ ಅಣ್ಣ. G for genius ಮಾರಿ. ನನ್ನ ಮಾವನ್ ಮರಿ ತೆಗಿಬಿಡು. ಪಾರ್ಲೆ ಗಣೇಶ್ ಅಣ್ಣ. ಗಣೇಶ್ ಅಣ್ಣ ಇಸ್ ಜೀನಿಯಸ್. ಅಂಡ್ ಇದು ನಮ್ಮ ಊರಿದು ಕಡ್ಲೆ, ನೆಲಗಡ್ಲೆ. ಫಸ್ಟ್ ನಮ್ ಗೆಸ್ಟಿಗೆ ಕೊಡ್ಬೇಕು. ಇಲ್ಲ ಹೇಳಿಕ್ಕಿಲ್ಲ ನೀವು. ಯಾವ್ದು ತಂಗಿ ಏನ್ ಬಿಟ್ರಾ? ತಂಗಿ ಮನೆಯವರೆಲ್ಲ ಪರವಾಗಿಲ್ಲ ಅಲ್ಲ, ಇವ್ರು ಸಹ ಮನೆಯವ್ರೆ ಹಾಗೆಲ್ಲ. ಅವ್ರಿಗೆ ಹೇಳಿದ್ಮೇಲೆ ಎಲ್ಲ ರಿಯಲೈಸ್ ಆಗುದು. ಸೂಪರ್ ಆಗಿದೆ, ನಿಜ ಹೇಳ್ತೆ. ಅಷ್ಟೆಲ್ಲ ಬೇಡಿತ್ತ ಅಂತ ಅಷ್ಟೆಲ್ಲ ಇರ್ಲಿಲ್ಲ. ಹೌದಾ? ಗ್ರೇಟ್. ಅಷ್ಟೆಲ್ಲ ಇರ್ಲಿಲ್ಲ. ನೀವು ಕುಡ್ದು ಹೇಳಿ ಹೇಗುಂಟಂತ. ಸೂಪರಾ? ಅವ್ರಿಗೆ ಮಧ್ಯಾಹ್ನನು ಅದೇ ರಿಯಾಕ್ಷನ್, ಈಗಲೂ ಅದೇ ರಿಯಾಕ್ಷನ್. ಒಂದೇ ವರ್ಡ್ ಸೂಪರ್. ಈಗ ನಿನ್ನೆ ಹಾಗಾದ್ರೆ ನಾ ಮಾಡಿದ್ ಒಳ್ಳೆ ಇರ್ಲಿಲ್ವಾ? ಇದು ತುಂಬಾ ಚೆನ್ನಾಗಿದೆ ಅದಕ್ಕಿಂತ. ಇಲ್ಲ, ಇವ್ರು ಬಾಯ್ಸ್ ಗೇಮ್ ಪ್ಲಸ್ ಸಿಸ್ಟರ್ಸ್ ಗೇಮ್ ಆಡ್ತಿದ್ದಾರೆ ಅಷ್ಟೇ. ಇಲ್ಲ, ಆಕ್ಚುಲಿ ಇದು ತುಂಬಾ ಒಳ್ಳೆ ಆಗಿರ್ಬೋದು, ನನ್ಗೆ ಅನಿಸ್ತಾ ಉಂಟು. ಅದೇ ಮಾಡ್ದವ್ರೆಲ್ಲ ಅದನ್ನೇ ಏನ್ ಮಾಡ್ಲಿಕ್ಕೆ ಅಲ್ಲ, ರೆಸಿಪಿ ಅವ್ರದ್ದಲ್ಲ, ನಾನ್ ಜಸ್ಟ್ ಮಾಡಿ. ಇರ್ಲಿ, ಇವತ್ತೆಲ್ಲ ನಿಮ್ದೆ, ನಾಳೆ ನಂದು ಅಲ್ವಾ? ಎಷ್ಟೇ ಮಾಡ್ಲಿಲ್ಲ, ನಿನ್ನೆ ಕುಡಿಲೇ ಇಲ್ಲ ಅವರು, ಕುಡಿಯೋದೇ ಇಲ್ಲ. ಪಾರ್ಟಿ ಪೂಜಿತನಿಗೆ ಒಬ್ಬರಾದ್ರೂ ಇದ್ದಾರೆ ಸಪೋರ್ಟಿಗೆ. ಪೂಜಿತನೀಗ ಹೊರಗೆ ಹೋಗಿ ಬರ್ತಾರೆ. ಹೌದು, ಇನ್ನೊಬ್ರು ಗೆಸ್ಟ್ ಅನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದಾಳೆ. ಅವಳಿಗೆ ನೈಟ್ ಕಾರಲ್ಲಿ ತಿರುಗುದಂದ್ರೆ ಖುಷಿ, ಮಗು ತರ. ನನ್ನ ತಂಗಿ ಟ್ಯಾಲೆಂಟೆಡ್ ಅಂತ ಗೊತ್ತುಂಟು, ಆದ್ರೆ ನನ್ನ ತಂಗಿ ಸೂಪರ್ ಟ್ಯಾಲೆಂಟೆಡ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ಏನೋ ವಿಷಯ. ಸರಿ, ಒಮ್ಮೆ ಕೈ ತೆಗಿಯಂತೆ. ಎಂತ ಇಲ್ಲ, ಕ್ಯಾರೆಟ್ ಕಟ್ ಆಯ್ತು. ತಡಿಯಂತೆ, ಒಮ್ಮೆ ಕೈ ತೆಗಿಯಂತೆ. ಇಲ್ಲಿ ನೋಡಿ ಗೈಸ್,
ನನ್ನ ತಂಗಿ ಕೇಕ್ ಮೇಲೆ 2026 ಬರೀಲಿಲ್ಲ ಹೇಳಿ ನಮ್ಮ ಅಕ್ಕ ಕಟ್ಟು ಮಾಡ್ತಾ ಇದ್ದಾಳೆ. ಹೇಳಿ ಈ ಟ್ಯಾಲೆಂಟಿಗೆ ಒಂದು ಕಾಮೆಂಟ್ ಬರ್ಲೇಬೇಕು. ಈಗ ನೋಡಿ ನಮ್ಗೀಗ ಹೊಸ ಮುಖದ ಪರಿಚಯ, ಇವ್ರು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ನಮ್ಮ ಹೊಸ ಮುಖದ ಪರಿಚಯ ಸಿದ್ಧಾಂತ್ ಅವರು. ಹೇಗಾಗ್ತಾ ಉಂಟು ಸಿದ್ಧಾಂತ್ ಸೋಫಾರ್? ಕಾಮತ್ ಕೆಟ್ರಸ್ಗೆ ಹೋದಾಗ ಅವ್ರೀಗ ಜಾನುಗುಣಗೂ ಕಾಮತ್ ಕೇಟ್ರಸ್ ಮಂಗಳೂರಿಗೆ ಹೋಲಿಸಿದ್ದಾರೆ. ಅದು ಪೂಜಿತನಿಗೆ ಅಂತ 2 ಕೊಂಬು ಬಂದಿರ್ಬೋದು. ಅಲ್ಲಿ ನಾವ್ ಹೇಳಿದ್ದೆ, ನಾ ಕೆಳಗೆ ಇಲ್ಲ. ಈಗ ಮತ್ತೆ ವಾಪಸ್ ಬಂದಿದ್ದಾರೆ ನಮ್ಮ ಪಾನಿಪುರಿ ಭಯ್ಯ. ಭಯ್ಯ ಎಂತ ಮಾಡ್ತಿದ್ರಿ? ಹಾಗೆಂತ ಬೇರೆ ಹೆಸರು ಹೇಳಿದೆ ಅಂತ ಶಂಕರ್ ಚಾಟ್ಸ್ ಸುರೇಶ. ಈಗ ನಾವು ಒನ್ ಸೆಕೆಂಡ್ ಜಲ್ಜೀರಾ ಮಾಡ್ತಿದ್ದೇವೆ. ಹೌದು, ಇದು ಜೀರ್ಣಕ್ಕೆ ಒಳ್ಳೇದಂತ ಹೇಳಿದ್ರು, ಅದಕ್ಕೆ ಇನ್ನೊಮ್ಮೆ ಮಾಡ್ತಿದ್ದೇವೆ. ಇಲ್ಲಿ ನಮ್ದೆಲ್ಲ ಊಟ ಆಯ್ತು. ನನ್ನ ತಂಗಿ ಪಾಪ ಒಂಚೂರು ಕೆಲಸ ಮಾಡ್ತಿದ್ಲು, ಹಾಗಾಗಿ ಸೈಲೆಂಟ್ ಆಗಬೇಡಿ. ನಿಮ್ಮಷ್ಟಕ್ಕೆ ನೀವು ಮಾತಾಡ್ತೀರಿ. ಇಲ್ಲ ಇಲ್ಲ, ಸೊ ಈಗ ಡಿಸ್ಕಷನ್ ಆಗ್ತಾ ಉಂಟು. ಈಗ ಅಲ್ಲಿಗ ಮಾತುಕತೆ ಕಾರ್ಯಕ್ರಮ. ಇಲ್ಲಿ ನೋಡಿ ಔಟ್ಕಮ್ 2026 ಆವಾಗ ಅವಳು ಮಾಡ್ತಿದ್ಲಲ್ಲ, ಎಷ್ಟು ಚಂದ ಮಾಡಿದಾಳೆ ನೋಡಿ. ಔಟ್ಕಮ್ ಹೌದು, ಬೆಸ್ಟ್ ಆರ್ಟಿಸ್ಟ್ ನಮ್ಗೆ ಗೊತ್ತಿಲ್ಲ, ಹಿಡನ್ ಟ್ಯಾಲೆಂಟ್ ಅಲ್ಲ ಇವತ್ತು. ಕರೆಕ್ಟ್ ಗೈಸ್. ನಮ್ಮನೇಲಿ ಈಗ ಹೆಣ್ಣಿನ ತೋರ್ಸು ಶಾಸ್ತ್ರ. ಹೆಣ್ಣು ಹೋಗ್ಬೇಡ ಅಂತ ಸ್ವಲ್ಪ ಹೇಳಿ ಪ್ಲೀಸ್. ಹೆಣ್ಣು ನಾಚಬಾರ್ದು. ಅಯ್ಯೋ, ಗಂಡಿನ ಮೈ ಮೇಲೆ ಬೀಳುತ್ತೆ. ಓ ನೀನ್ ಕೊಡು. ಅಯ್ಯೋ, ಎಂತ ಮಾಡ್ಬೇಕಾದ್ರೂ ನಮ್ಮನೆ ಹುಡುಗಿ ಪ್ರಯೋಜನ ಇಲ್ಲಪ್ಪ. ಹುಡುಗಿ ಅಮ್ಮನೇ ಬರ್ಬೇಕು. ಕುತ್ಕೊಳ್ಳಿ ಪರವಾಗಿಲ್ಲ. ಹುಡುಗಿ ಅಮ್ಮನೇ ಬರ್ಬೇಕು, ಏನ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ಉಂಟು ಅಲ್ಲೇ. ಪಶುಪತಿ 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 ಅಘೋರಾಧಿಪತಿ. ನಂಗೆ ಹೀಗೆ ಆದದಾಯ್ತು. ಆಡ್ತಾ ಇದ್ದೆ ಫಸ್ಟ್ ಟೈಮ್ ಆಡೋದಿಗೆ. ಅವ್ರು ಹೇಳಿದ್ರೆ ರೂಲ್ಸ್ ಹೇಳೋದಿಗೆ, ಬಟ್ ಕೇಳಿದ್ರು ಮಾವ ಯಾವ್ದಂತ ಹೇಳಿದೆ. ನೀನ್ ವೆರಿ ಗುಡ್ ಅಮ್ಮಿ. ಇದು ನವೀನ್ ಟ್ರಯಲ್ ಅಲ್ಲ, ಇದು ಫಸ್ಟ್ ಅಮ್ಮಿನಾ. ಓಕೆ, J910 ಇದು ಸೆಕೆಂಡ್ ಇದಾ. ಥರ್ಡ್ ಒನ್ ಬಂದ್ಬಿಟ್ಟು ಇದು ಆಮೇಲೆ ಇದಕ್ಕೊಂದು ಜೋಕರ್ ಆಯ್ತಾ. 4, 5, 6, 7 ಇಲ್ಲ ಈಗ ಪಂಕಜ್ ಅವರಿಂದ ಉದ್ಘಾಟನಾ ಕಾರ್ಯಕ್ರಮ. ಆದ್ರೆ ಅಮಿತಾನ್ ಅವರ ಆರ್ಟ್ ವರ್ಕ್ ಒಂದು ಸಲ್ಯೂಟ್ ಕೊಡಬೇಕು. ಫಸ್ಟ್ ನೋಡ್ಲಿಲ್ಲ ಅಲ್ಲ ಮೆಜರ್ಮೆಂಟ್ ಅದಿದಲ್ಲ, ಕೇಕ್ ಎಲ್ಲ ಸುಮ್ಮನೆ ಇಮ್ಯಾಜಿನೇಷನ್ ಅಲ್ಲಿ ಮಾಡಿದ್ದು. Happy New Year to us. Happy New Year to everyone. Happy New Year to everyone. Happy New Year to everyone. 2025 ನಮ್ದೇ ಸಾಂಗ್. ಒಂದು ನಿಮ್ಗೂ ನಿಮ್ಮ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಈ ಹೊಸ ವರ್ಷ ತುಂಬಾ ಅಂದ್ರೆ ತುಂಬಾ ಖುಷಿ ತರ್ಲಿ. ಮತ್ತೆ ನೀವ್ ಎಂತ ಎಣಿಸಿದ್ರಿ ಎಲ್ಲ ಸಾಗ್ಲಿ. ಹ್ಯಾಪಿ ನ್ಯೂ ಇಯರ್. ನೀವು ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ರಪ್ಪ. ಅಲ್ಲ ಹಾಗೆ ತಿನ್ನೋಣ. ಹೇಗುಂಟು ಕೇಕ್? ಹಾಗೆ ತಿನ್ನುವ. ಇದು ಸಾಕು. ನ್ಯೂ ಇಯರ್ ಇದು ಫಸ್ಟ್ ಟಾಸ್ಕ್ ಅಂತ ಹೇಳಿದ್ರೆ ಮೊಬೈಲ್ ಹುಡುಕುದು. ಒಬ್ಬರದು ಮೊಬೈಲ್ ಕಳೆದೋಗಿದೆ, ಅದನ್ನು ಹುಡುಕುವ ಪ್ರಯತ್ನ. ನ್ಯೂ ಇಯರ್ ಚಾಲೆಂಜ್. ಸಿಕ್ತಾ ಕಾಲ್ ಕೊಡಿ ಕೊಡಿ. ನಂದೀಗ ಶಬ್ದವೇದಿ ವಿದ್ಯೆ ಒಳ್ಳೆ. ಇಲ್ಲೇ ರಿಂಗ್ ಆಗ್ತಾ ಉಂಟು. ಅರುಂಧತಿ ಅಲ್ಲ ಪಶುಪತಿ. ಇಲ್ಲಿ ರಿಂಗ್ ಆಗ್ತಾ ಉಂಟು. ಒಳಗಿಂದ ಬಂದು. ಓಕೆ, ಈಗ ನಾನು ಹುಡುಕ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸಿಸ್ಟರ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ ಅಮಿತ್. ಹಾಗಾದ್ರೆ ನೀನೆಂತ ನಾನು ಕೈ ಹಾಕ್ತೇನೆ ಹೇಳ್ಕೊಂಡು ಶಬ್ದವೇದಿ ವಿದ್ಯಾ ಅಂತ
ಮಂಗೂಸ್ ಗೇಮ್ ನಾವು ಸಹ ಫಸ್ಟ್ ಟೈಮ್ ಆಡೋದು. ಎ ಅಂತ ಇದ್ರೆ ಅದ್ರ ಸೊ ಮೂವಿ ಮುಗೀತು, ಈಗ ಗೇಮಿಂಗ್ ಎಂತ ಗೇಮ್ ಟೈಮ್. ಗೇಮ್ ಟೈಮ್ ಸೇಮ್ ಸಿಂಬಲ್ ಇದು ಮಾಡ್ತಾ ಹೋಗ್ತೀವಿ. ಆಗ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಹತ್ರ Okay. ಆಮೇಲೆ ಹಾಗೆ ಒಂದೊಂದು ರೌಂಡ್ ಆಡ್ತಾ ಬರ್ತೇವೆ. ಈಗ ಸೆಕೆಂಡ್ ನೀನ್ ಆಡಿದ್ಯಾ ಮಂಗೂಸ್? ಆಡಿದ್ಯಲ್ಲ? ಈಗ ಇನ್ನೊಮ್ಮೆ ಆಡೋಬಾ. ನೋಡ್ತೇನೆ ಇಲ್ಲೆಲ್ಲಾದ್ರೂ ಪಾಸ್ ಆಗತ್ತಂತ ಫಸ್ಟ್ ನೋಡ್ಲಿ. ಇಲ್ಲಿ ನಾವು ಸ್ಪಿಟ್ ಆಡ್ತಿದ್ದೇವೆ ಅಂಡ್ ಇಲ್ಲಿ ನೋಡಿ ಒಬ್ರು ಬಂದ್ರು ನಂದು ಕಷ್ಟ ಮುಗಿಯುವುದಿಲ್ಲ. ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದಾರೆ. ಅದು ಕಷ್ಟ ಯಾಕಂತ ಈಗ ಔಟ್ಕಮ್ ಅಲ್ಲಿ ಗೊತ್ತಾಗ್ತದೆ ಯಾಕೆ ಕಷ್ಟ ಪಡ್ತಿರೋದಂತ. ಅದಕ್ಕೆ ಒಂದೂವರೆ ರಾತ್ರಿಗೆ ಯಾಕೆ ಕಷ್ಟ ಪಡುದಂತ ಸದ್ಯದಲ್ಲಿ ನೀವೆಲ್ಲ ನೋಡ್ತೀರಿ. ಕಾಯಿರಿ. ಒಂದು ಕಾಡಿಗೆ ಬಾಕಿ ಅದು. ಎಂತ ಟೆನ್ಷನ್ ಆಯ್ತಾ? ಎಂತ ಒಲಿಂಪಿಕ್ಸ್ ರಿಂಗ್ ಅಲ್ಲಿ ಇದ್ದೀರಾ ಈಗ? ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್. ಹೌದು ಮಾರಿ, ಈ ತರ ಕಟ್ಟೆಲಿ ಕೋಳಿ ಕೂತ್ಕೊಂಡೆ ಆಡ್ತಿದ್ದಾರೆ ಮಾರಿ. ಓ ನಿಂಗೆಲ್ಲ ನಂಗೆ ಅದು ಲಾಸ್ಟ್ ಬಟ್ ಒನ್. ಚೂರು ಕೃತಜ್ಞತೆ ಕನಿಕರ ಏನು ಇಲ್ಲ ಅದಲ್ಲಿ. ಯಾಕೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಎಂತ ಗೊತ್ತುಂಟಾ, ನಮ್ಮ ಊರುಗಳಲ್ಲೆಲ್ಲ ಎಂತ ಹೇಳಿದ್ರೆ ನಮ್ಗೆ ಈ ಆಟಕ್ಕೆ ಕರ್ಕೊಂಡು ಹೋಗ್ತಿದ್ರು, ಅಂದ್ರೆ ಯಕ್ಷಗಾನ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಮಧ್ಯರಾತ್ರಿ 2-3 ಗಂಟೆ ಆಟ ಮುಗುವತ್ತಿಗೆ 4-5 ಗಂಟೆ ಬೆಳಿಗಿನ ಜಾವ ಆಯ್ತಾ. ಸೊ ಆವಾಗ ನಮ್ಗೆ ಯಕ್ಷಗಾನ ಮಾಡುವತ್ತಿಗೆ ಅಲ್ಲಿ ಹೊರಗಡೆ ಅಂಗಡಿಯಲ್ಲಿ ಚಟ್ಟಂಬಡೆ, ನರ್ಗಡ್ಲೆ ಮತ್ತೆ ಮುಂಡಕ್ಕಿ ಉಪ್ಕರಿ ಎಲ್ಲ ಇರ್ತಿತ್ತು. ಈಗ ನಮ್ಗೆ ಇಲ್ಲಿ 2 ಗಂಟೆ ಆಗ್ಲಿಕ್ಕಾಗಿದೆ, ನಮ್ಮ ಚುರ್ಮುರಿ ಅಂಗಡಿಯವರು ಇಲ್ಲಿ ಹಾಜರಿದ್ದಾರೆ. ಸೊ ಪ್ರೆಸೆಂಟಿಂಗ್ ಯು ದ ಚುರ್ಮುರಿ ಅಂಗಡಿಯವರು ಫ್ರಾಮ್ ಮಂಗಳದೇವಿ. ಏನ್ ಮಾಡುದು ಹೊಟ್ಟೆ ಏನ್ ರಮೇಶ್ ಅಣ್ಣ ಎಂತ ಬೇಗ? ಆಗ ಸುರೇಶ್ ಅಣ್ಣ, ಈಗ ರಮೇಶ್ ಅಣ್ಣ, ನೆಕ್ಸ್ಟ್ ದಿನೇಶ್ ಅಣ್ಣ. ಅದು ಟೈಮ್ ಟ್ರಾವೆಲ್ ಆಗ್ತಾ ಇರ್ತದೆ, ಯಾವ ಹೆಸರು ಏನ್ ಬರ್ತದೆ ಅವರಿಗೆ ಆಗ್ಬೋದು. ಅದೇ ನಿಮ್ ಮನೇಲಿ ಇರುವ ಹೆಸರನ್ನೇ ಹೇಳ್ತಿದ್ದಿ, ಅದೇ ಖುಷಿ. ಮತ್ತೆ ಹೆಂಗೆ ಇವತ್ತು ಅತ್ತ ಅಥವಾ ಬೆಳಿಗ್ಗೆವರೆ ಕಾಯ್ಕ? ಇವತ್ತು ಬೆಳಿಗ್ಗೆಯಿಂದ ಎಂತ ಬಿಸ್ನೆಸ್ ಇಲ್ಲ, ಈಗ ಚೂರ್ ಬಿಸ್ನೆಸ್ ನಡೀತಿತ್ತು. ಎಷ್ಟು ಆರ್ಡರ್ ಸಿಕ್ಕಿತ್ತೀಗ? ಇವತ್ತು ಏನು ಬಿಸ್ನೆಸ್ ಇಲ್ಲ. ಎಷ್ಟ್ ಜನರಿ ಮಾಡುದೀಗ? ಈಗ ಒಂದು 6 ಆರ್ಡರ್ ಸಿಕ್ಕಿತೆ. ಎಷ್ಟು ನಿಮ್ಗೆ ಚುರ್ಮುರಿಗೆ ಎಷ್ಟು? ಉಪ್ಕರಿಗೆ 1 ಪ್ಲೇಟಿಗೆ $20. ಯಬ್ಬ, ಇದ್ರಕ್ಕಿಂತ ಅಲ್ಲಿ ಕೆನಡಾಕ್ ಹೋಗಿ ತಿನ್ಬೋದಾ ಅಂತ. ಪಾಪಿ ನೀನಾ? ಓ ಗಾಡ್, ನನ್ಗಿದ್ ಬಿತ್ತ. ಆಕ್ಚುಲಿ ಏನಾಯಿಲ್ಲ, ಇಲ್ಲಿ ನಮ್ ರಮೇಶ್ ಅಣ್ಣ ಇದ್ರಲ್ಲ, ಅವರಿಗೆ ಸರಿ ಮಾಡಿ ಕಲ್ಸಕ್ ಗೊತ್ತಿಲ್ಲ, ಇದು ಇತ್ತು. ನಾನ್ ಎಣಿಸೆ ಮೇಲಿಂದ ಊರಲ್ಲಿರುವ ಹಲ್ಲಿ ಪಿಟ್ಟೆ ಮಾಡ್ತಂತ. ನಂಗೆ ಜಿಯೋ ಬಾಯಲ್ ಬಂತೊಮ್ಮೆ. ಎಲ್ಲ ಈ ರಮೇಶ್ ಅಣ್ಣ ಇಲ್ಲಿಲ್ಲ, ನಾನಿನ್ನು ಊರಲ್ಲಿದ್ದೇನೆ, ಕುಂದಾಪುರದಲ್ಲಿದ್ದೇನೆ ಈಗ. ಹಾಗೆ ಮತ್ತೆ ರಮೇಶ್ ಅಣ್ಣ ರಮೇಶ್ ಅಣ್ಣ ಸ್ಪೆಷಲ್ ಚುರುಮುರಿ. ಹೌದಾ? ಆದ್ರೆ ಈಗ ನೋಡುವ. ವಾ, ನೀವು ಸತ್ಯ ಅಂಗಡಿ ಇಟ್ಟಿದ್ದೀರಿಯಾ ಮೊದ್ಲು? ನಂಗೆ ಡೌಟ್ ಬರ್ತಾ ಉಂಟು. ಸುರೇಶ್ ಅಣ್ಣನ ಚರಂಬುರಿ. ಥ್ಯಾಂಕ್ ಯು ಸುರೇಶ್ ಅಣ್ಣ. ಸುರೇಶ್ ಅಣ್ಣನ ಕೈ ಚಾಳಕ. ಈಗ ನಮ್ಮ ಇದು ಎಂತ ದುಡ್ಡು ಕೊಟ್ಟವ್ರು ಏನ್ ಹೇಳ್ತಾರೆ ನೋಡ್ಬೇಕು. ಸುರೇಶ್ ಅಣ್ಣಂದ ಚರ್ಮುರಿ ಪಾಸ ಫೇಲ್ ಅಂತ ಅವ್ರ ಹತ್ರ ನೀ ಕೇಳ್ಬೇಕು. ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಾರೆ ಸುರೇಶ್ ಅಣ್ಣ, ಒಬ್ರಿಗೆ ಜಾಸ್ತಿ ಬಿಡಿದೆ ಒಬ್ರಿಗೆ ಕಮ್ಮಿ ಬಿಡಿದೆ ಅಂತ. ಈಕ್ವಲ್ ಬರ್ಬೇಕು ಅದಕ್ಕೆ. ಇವತ್ತೊಂದೇ ದಿನ ಜಂಕ್ ಫುಡ್, ನಾಳೆಯಿಂದ ಫುಲ್ ಡಯಟ್. ಹೌದು, ಆಕ್ಚುಲಿ ಇದು ರೈಸ್ ಆಕ್ಚುಲಿ. ಈಗ ಸುರೇಶ್ ಅಣ್ಣ ನೀವೇ ತಿಂದ ಫಸ್ಟಿಗೆ? ಸ್ಪೂನ್ ಬೇಕಾ? ನಾನ್ ಮಾಡಿದೆ, ಅವ್ರ ಹತ್ರ ಕೇಳ್ಬೇಕು, ನನ್ಗೆ ಗೊತ್ತಿಲ್ಲ. ಹೌದು, ಇವರು ಕೆನಡಿಯನ್ ಸಿಟಿಸನ್ ಇಲ್ವಾ? ಅವ್ರಿಗೆ ಸ್ಪೂನ್ ಬೇಕಾಗ್ಬೋದು. ಹೇಗೊಂಡು ಸುರೇಶ್ ಅಣ್ಣನ ಚುರುಮುರಿ ಪಾಸ ಫೇಲ? ಅಯ್ಯೋ ಇಲ್ಲ, ಮಂಗಳೂರಿನವರು ಬಿಟ್ಟು ಕೊಡ್ತಾ ಇಲ್ಲ ಸುರೇಶ್ ಅಣ್ಣನ, ಯಾಕಂದ್ರೆ ಅವರು ಮಂಗಳದೇವಿಯವರು. ಹೇಗೆ ಮೇಡಮ್ ಸುರೇಶ್ ಅಣ್ಣನ ಚುರುಮುರಿ? ನಾನ್ ಸುಮ್ನೆ ಹೇಳುದಲ್ಲ, ದೇವ್ರಂತ ಭಾವ ಅಂತ. ಯಾರಾದ್ರೂ
2:30 ರಾತ್ರಿ ಕೇಳಿದ ತಕ್ಷಣ ಮಾಡಿ ಕೊಡ್ತಾರಾ? ಅದು ಸುರೇಶ್ ಅಣ್ಣಿ ದುಡ್ಡು ಬರ್ತದೆ ಇಲ್ಲಿ, ಅದಕ್ಕೆ ತುಂಬಾ ಅಪ್ಪರ್ಥ ಮಾಡ್ಕೋಬೇಡಿ. ಸೊ ನೋಡಿದ್ರಲ್ಲ ಗೈಸ್, ನಾವು ತುಂಬಾ ಅಂದ್ರೆ ತುಂಬಾ ಗಮ್ಮತ್ ಮಾಡಿದ್ವಿ. 31st ಇಂದ ಸ್ಟಾರ್ಟ್ ಮಾಡಿ ಫಸ್ಟ್ ಇದು ಬೆಳಗ್ಗೆ ಆಗ್ಲಿಕ್ಕೆ ಆಯ್ತು ಸ್ವಲ್ಪ ಹೊತ್ತಲ್ಲಿ 2025 to 2026. ಸೊ ಎಲ್ಲ ಫ್ರೆಂಡ್ಸ್ ಈಗ ಹೊರಡ್ತಾ ಇದ್ದಾರೆ ಮೆಲ್ಲನೆ, ಯಾಕಂದ್ರೆ ಈಗ ಸ್ವಲ್ಪ ನಿದ್ರೆ ಮಾಡ್ಬೇಕು. ಎಲ್ಲರ ಕಣ್ಣು ಹೀಗೆ ಚೈನೀಸ್ ಕಣ್ಣಾಗೆ ಆಗಿದೆ. ಈಗೆಲ್ಲ ಬಾಯ್ ಹೇಳಿ, ಬಾಯ್.